ಯುಗಾದಿ ಹಬ್ಬದ ಸ್ಪೆಷಲ್ ಬೇಳೆ ಒಬ್ಬಟ್ಟು. ಲಾಸ್ಟ್ ಟೈಮ್ ಕಾಯಿ ಹೋಳಿಗೆ ಶೇರ್ ಮಾಡಿದಾಗ ತುಂಬ ಜನ ಬೇಳೆ ಒಬ್ಬಟ್ಟನ್ನ ಹೆಂಗೆ ಮಾಡ್ಕೊಳ್ಳೋದು ತೋರಿಸಿ ಅಂತ ಕೇಳಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 1 ಕಪ್ನಷ್ಟು ಕಡಲೆಬೇಳೆನ ಹಾಕಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಅದಕ್ಕೆ ಬೇಯೋಷ್ಟು ನೀರನ್ನು ಸೇರಿಸಿ ಬೇಯೋದಕ್ಕೆ ಇಟ್ಕೊತೀನಿ. ನಂತರ ಕಣ್ಕಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ 2 ಕಪ್ನಷ್ಟು ಮೈದಾ ಹಿಟ್ಟು, ಚಿಟಿಕೆಯಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕಪ್ನಷ್ಟು ನೀರನ್ನು ಸೇರಿಸಿ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಕಣ್ಕನ ಈ ಥರ ಸೂಪರ್ ಸಾಫ್ಟಾಗಿ ಕಲಸಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ 2 ರಿಂದ 3 ಗಂಟೆ ಬಿಡಬೇಕು. ಅಷ್ಟರಲ್ಲಿ ಬೇಳೆ ಬೆಂದಿರುತ್ತೆ. ಬೇಳೆ ಬೆಂದಾಗ ಈ ಥರ ಇರಬೇಕು. ಇದನ್ನು ಶೋಧಿಸ್ಕೊಂಡು ಕಂಪ್ಲೀಟಾಗಿ ಕೂಲಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ 1.5 ಕಪ್ನಷ್ಟು ಬೆಲ್ಲ, ಸ್ವಲ್ಪ ಏಲಕ್ಕಿ ಪುಡಿ, 3/4 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕಿ ರುಬ್ಕೊಂಡ್ರೆ ಬೇಳೆ ಹೂರ್ಣ ರೆಡಿಯಾಗಿರುತ್ತೆ. ನೋಡಿ, ಇದೇ ಥರ ಗಟ್ಟಿಯಾಗೇ ಇರಬೇಕು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳಿ. 2 ರಿಂದ 3 ಗಂಟೆ ಆದಮೇಲೆ ಕಣ್ಕ ಸೂಪರ್ ಸಾಫ್ಟಾಗಿ ರಬ್ಬರ್ ಥರ ರೆಡಿಯಾಗಿರುತ್ತೆ. ಒಂದು ಬಾಳೆಲೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಈ ಥರ ಕಣ್ಕನ ಹಾಕಿ ಸ್ಪ್ರೆಡ್ ಮಾಡಿ ಮಧ್ಯದಲ್ಲಿ ಬೇಳೆ ಹೂರಣನ ಹಾಕಿ ಕ್ಲೋಸ್ ಮಾಡಿಕೊಂಡು ನಿಮಗೆ ಎಷ್ಟು ಅಗಲವಾಗಿ ಬೇಕೋ ಅಷ್ಟು ಅಗಲಕ್ಕೆ ಒಬ್ಬಟ್ಟನ್ನ ತಟ್ಕೋಬೋದು. ನಂತರ ಕಾದಿರುವಂಥ ಹೆಂಚು ಮೇಲೆ ಹಾಕಿ 2 ಸೈಡು ತುಪ್ಪ ಅಥವಾ ಎಣ್ಣೆನ ಹಾಕಿ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿಯಾಗಿರುತ್ತೆ. ಈ ಥರ ತಟ್ಟೋದಕ್ಕೆ ಬರೋದಿಲ್ಲ ಅಂತಂದರೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಎಣ್ಣೆನ ಹಚ್ಚಿ ಈ ಥರ ಸಹ ನೀವು ಮಾಡ್ಕೋಬೋದು. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಹೆಂಚು ಮೇಲೆ ಹಾಕಿ ಬೇಯಿಸ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಬೇಳೆ ಒಬ್ಬಟ್ಟು ರೆಡಿ.